ಈ ರೆಸಿಪಿ ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬಾ ಇಷ್ಟ ಆಗಿರುವಂಥ ರೆಸಿಪಿ. ಇದು ಬಂದುಬಿಟ್ಟು ಕರ್ವಸ್ ಅಂದರೆ ಗಿಣ್ಣು. ಇದು ಕ್ರೇವಿಂಗ್ ಆದಮೇಲೆ ನಿಮಗೆ ತಿನ್ನಬೇಕಂದ್ರೂ ನಿಮಗೆ ಕೊಲೆಸ್ಟ್ರಾಲ್ ಮಿಲ್ಕ್ ಬೇಕಾಗತ್ತೆ. ತುಂಬಾ ಕಷ್ಟ. ಆದರೆ ನಾನು ಇದು ಈಸಿ ಮೆಥಡಲ್ಲಿ ಇವತ್ತು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀನಿ ಇನ್ಸ್ಟೆಂಟ್ ಹೇಗೆ ಮಾಡೋದು ಅಂತ. ಇಲ್ಲಿ ಒಂದು ಬೌಲಿಗೆ ನಾವು 1 ಕಪ್ ಕರ್ಡ್ನ ತೊಗೊಂಡಿದ್ದೀನಿ. ಇದು 125 ml ಕಪ್ಪು. ಅದಕ್ಕೆ ನಾನು ಇಲ್ಲಿ ಕಂಡೆನ್ಸ್ ಮಿಲ್ಕ್ ಅಂದರೆ ಮಿಲ್ಕ್ ಮೇಡ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೆಚ್ಚು ಕಮ್ಮಿ ಬೇಕಂದರೆ ನೀವು ಹಾಕ್ಕೊಳ್ಬೋದು. ನಾನು ನಿಮಗೆ ಇದು ಮೆಜರ್ಮೆಂಟ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಎರಡನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕರ್ಡಲ್ಲಿ ಲಮ್ಸ್ ಇರೋ ಕಾರಣಕ್ಕೋಸ್ಕರ ಒಂದೊಂದು ಸಲ ಚೆನ್ನಾಗಿ ಬರಲ್ಲ. ಲಮ್ಸ್ ಬಂತಂತೇಳಿ ತಿನ್ನೋಕ್ಕೂ ಕಷ್ಟ ಆಗ್ತದೆ ಮತ್ತು ಕುಕ್ಕಿಂಗ್ ಕೂಡ ಚೆನ್ನಾಗಿ ಬರಲ್ಲ ಅದನ್ನು. ಈಗ ನೋಡಿ ಯಾವುದೇ ಥರದ ಲಮ್ಸ್ ಇಲ್ಲ. ಮತ್ತು ಇಲ್ಲಿ ನಾನು 1/4 ಕಪ್ಪು ಜಾಗ್ರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಕಮ್ಮಿ ಬೇಕಂದರೆ ನೀವು ಕಮ್ಮಿ ಮಾಡ್ಕೊಳ್ಬೋದು. ಸಿಹಿ ಜಾಸ್ತಿ ಬೇಕಂದರೆ ಇದಕ್ಕಿಂತ 1 ಕಪ್ಪೇ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು. ಬೆಲ್ಲ ಹಾಕ್ಕೊಳ್ಳೋದು ಸ್ವಲ್ಪ ಅಂದರೆ ಸಿಹಿಗೋಸ್ಕರ. ಗಿಣ್ಣು ಮೇಲೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರ್ತದೆ. ಇಲ್ಲಿ ನಾನು ಥಿಕ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀವು ಫ್ಯಾಟ್ ಮಿಲ್ಕ್ನೇ ಯೂಸ್ ಮಾಡ್ಕೊಳ್ಳಿ ಇಲ್ಲಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆ ಕಾರ್ನ್ಫ್ಲೋರ್ ಬೇಡ ಅನ್ನೋರು ಅದಕ್ಕೆ ಅಗಾರ್ ಅಗಾರ್ ಹಾಕ್ಕೊಂಡ್ರೂ ಆಗ್ತದೆ. ಯಾವ ಥರ ನಿಮ್ಗೆ ಬೇಕೋ ಆ ಥರ ಹಾಕ್ಕೊಂಡ್ರೂ ಆಗ್ತದೆ. ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ಥಿಕ್ ಕನ್ಸಿಸ್ಟೆನ್ಸಿ ಬರಲ್ಲ, ಸ್ವಲ್ಪ ಲಿಕ್ವಿಡಿ ಇರ್ತದೆ. ಹಾಗೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಎಲೈಚಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಬ್ಲ್ಯಾಕ್ ಕಾಣಿಸ್ತಾ ಉಂಟಲ್ಲ, ಅದು ಎಲೈಚಿ ಪೌಡ್ರದ್ದು. ಫುಲ್ ಫೈನ್ ಪೌಡ್ರ್ ಆಗಿಲ್ಲ, ಯಾಕಂದರೆ ನನಗೆ ಎಲೈಚಿ ಬಾಯಿಗೆ ಸಿಗೋದನ್ನು ತುಂಬ ಇಷ್ಟ ಆಗ್ತದೆ ಅದಕ್ಕೋಸ್ಕರ. ಹಾಗೆ ನಾನು ಕೇಸರಿ ದಳಗಳನ್ನು ಕೂಡ ಹಾಕಿದ್ದೀನಿ ಕಲರಿಗೋಸ್ಕರ. ನೀವು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು 45 ಮಿನಿಟ್ ತನಕ ಸ್ಟೀಮ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಕೂಡ ನೀವು 5 ರಿಂದ 6 ವಿಸಿಲ್ ಕೂಡ ತೆಗೆದ್ರೂ ಆಗ್ತದೆ. ನೋಡಿ ಇದು ಫುಲ್ ಸೆಟ್ ಆಗಿದೆ. ಹಾಗೆ ಇದನ್ನ ನಾನು 3 ಅವರ್ಸ್ ತನಕ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ಬರ್ತದೆ. ನಿಮ್ಗೆ ಸೇಮ್ ಗಿಣ್ಣು ತಿಂದಂಗೆ ಇರ್ತದೆ. ಇದಕ್ಕೆ ನೀವು ಮಿಲ್ಕ್ ಪುಡಿಂಗ್ ಅಂತ ಕೂಡ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಬಂದಿದೆ. ತುಂಬಾ ಯಾವುದೇ ಥರದಲ್ಲಿ ನಿಮ್ಗೆ ಇಲ್ಲಿ ಲಿಕ್ವಿಡಿ ಅಂತ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ.